ಹೇಳವ್ವ ಪಾರವ್ವ. ಇವತ್ತು ಮಂಗಳವಾರ ರೊಟ್ಟಿ ಮಾಡೋಂಗಿಲ್ಲ, ಅದಕ್ಕೆ ನಿಮಗೆ ಏನು ಮಾಡಲಿ ಅಂತ ಮಧ್ಯಾಹ್ನಕ್ಕೆ ಜೋಳದ ಸಂಗಟಿ ಮಾಡ, ಮಜ್ಜಿಗೆ ಆಮ್ರ ಮಾಡಿಬಿಡಿವ ಸಾಕು. ಪಾರವ್ವ, ಇವು ಗಿಡ ಯಾಕೆ ಒಣಗಾಕತ್ತಾವ? ಅವು ನಿಮ್ಮ ಅಕ್ಕನ ಮಕ್ಕಳು ಕೆಟ್ಟ ಕಿಡಿಗೇಡಿದ್ದಂಗೆ ಅದಾವು ಬಿಡ. ಬರೀ ಗಿಡನ ಚೂಟ ಹೋಗುತ್ತಾವು. ಅವು ಕೊಟ್ಟು ತಿಳಿಸಿ ಹೇಳು. ಅವು ಗಿಡ ಒಣಗಾಕತ್ತಾವು, ಒಂದಿಟ ಸಗಣಿ ರಾಡಿ ಮಾಡಿ ಈ ಗಿಡಕ್ಕೆ ಒಂದಿಟ ಹಾಕಸು. ಆಯ್ತು ತಡ್ರಿ, ನಾನು ಮಾಡ್ತೀನಿ. ಅಯ್ಯ, ನಿನ್ನ ಮನೆಯಾಗ ಇಟ್ಟ ಕೊಂಡ ಮಂದಿ ಆಳಿದ್ರು ಎಲ್ಲಾನು ನಾನು ಮಾಡ್ತೀನಿ ಅಂತಿ. ಕುಂದ್ರ ಸುಮ್ಮನೆ ಆಳಿ ಹೇಳು, ಅವ್ರು ಮಾಡ್ತಾರ. ಮುಂದಿಂದ್ರಿಸಿ ಮಾಡ್ಸಕ್ಕೆ ಹಚ್ಚು. ಗೌಡ್ರ ಎತ್ತ ಹೋದ್ರ ಏನು? ಮಲ್ಲಪ್ಪನ ಕೇಳಕತ್ತೇನ ಏನ ಕೆಲಸ ಬಂತಂತೇಳಿ ಹೋದ. ಯಾಕವ, ಏನಾರ ಕೆಲಸ ಇತ್ತನ? ಮಂಗಾರ ಇತ್ತು, ಅದಕ್ಕೆ ಗುಡಿಗೆ ಹೋಗ್ಬರೋಣ ಅಂತ ಮಾಡಿದ್ದೀನಿ ರೀ. ಅಯ್ಯ, ಅವ ಕೆಲಸದ ಮ್ಯಾಗ ಹೋಗ್ಯಾನ. ಬೇರೆ ಊರಿಗೆ ಹೋಗ್ಯಾನವ. ಬರೋದು ಭಾಳ ಹೊತ್ತಾಕೈತಿ. ನೀನು ಸಂಜೆ ಮುಂದೆ ರೇಣವನ್ನ ಕರ್ಕೊಂಡು ಹೋಗ್ಬಾಯವ. ಆಯ್ತು ರೀ ಅಮ್ಮಾರ. ಯಾಕ ನಿಮ್ಮ ಸೀತವಕ್ಕ ಗುಡಿಗೆ ಬರ್ತೀನಿ ಅಂತ ಹೇಳಣ? ಆಕೆ ಮಂಗಳವಾರ ಶುಕ್ರವಾರ ಗುಡಿಗೆ ಹೋಗೋದು ಭಾಳ ಹೇಳಿರ್ಬೇಕಲ್ಲ ನಿನ್ನ ಮುಂದೆ. ಹ್ಞೂ ರೀ, ನನಗೆ ಸೀತವಕ್ಕನ ಜೊತೆ ಮಾತಾಡೋಕೆ ಭಾಳ ಇಷ್ಟ ಆಗತ್ತೆ ರೀ. ಆಕೆ ಅಕ್ಕ ಎಷ್ಟು ಚಂದ ಮಾತಾಡ್ತಾಳೆ. ಅದಕ್ಕೆ ಮಾತಾಡ್ಸಿದ್ರೆ ಆತಂತ ಹಂಗೆ ಒಂದಿಷ್ಟು ಹೆಸರುಂಡಿ ಮಾಡಿದ್ದೀನಿ ರೀ. ಅಕ್ಕಗೆ ಕೊಟ್ಟು ಕಳ್ಸೋಣ ಅಂತ. ಆಯ್ತವ, ನಡ್ಕೊರಿ ಚಂದಾಗ. ನೀವಿಬ್ರು ನಡ್ಕೊತೀನಿ ಅಂತೀರಿ, ಆದ್ರೆ ನಿಮ್ಮ ಅತ್ತಿನ ಎಡ್ಪಿಸಿ ಐತಿ. ಎಲ್ಲ ತಾನ ಮುಂತು ನಿಂತು ಸುದ್ದು ಮಾಡೋದು ಬಿಟ್ಟು ತಾನ ಎಲ್ಲಾನು ಗಿಡ್ಬೇಕತ್ತ ನಿಮ್ಮ ಅತ್ತಿ. ಅದೈತಲ್ಲೇವ ಮನೆ ಮುರಿಕಿ ನಿಮ್ಮ ಹೆಣ್ಣು ಮಗಳು. ಅದು ಮನೆ ಬಿಡು ಮಠ ನಮ್ಮ ಮನೆ ಉದ್ಧಾರ ಆಗಂಗಿಲ್ಲ, ನನಗೆ ಗೊತ್ತೈತಿ. ನಾನು ನಿದ್ದು ಮನ್ಯಾಗ ನಾಯಿ ಬಾಳೆ ಮಾಡಂಗಿಲ್ಲ, ಇಟ್ಕೋಬೇಡ್ರಿಕಿನ ಮನ್ಯಾಗ ಅಂದ್ರೂ ನನ್ನ ಮಾತೆಲ್ಲಿ ಕೇಳ್ತಾಳೆ ನಿಮ್ಮ ಅತ್ತಿ. ಇರಲಿ ಬಿಡ್ರಿ, ಅಷ್ಟು ದೊಡ್ಡ ಮನೆ ಐತಿ. ಅವ್ರಿಗೂ ಅಲ್ಲಿ ಊರಾಗ ತೊಂದ್ರೆ ಭಾಳ ಐತಂತ ಇರೋಲ್ರಕ್ ಬಿಡ್ರಿ. ಅಯ್ಯೋ, ನಿನಗಾಕಿ ಸುದ್ದಿ ಗೊತ್ತಿಲ್ಲ. ಆಕಿಗೇನ ನಿಮ್ಮ ಮಾವ ಮನೆ ಕೊಟ್ಟಾನ, ಹೊಲ ಕೊಟ್ಟಾನ, ಜಗ್ಗರಿ ಬಂಗಾರ ಮಾಡ್ಸ್ಯಾನ. ಎಲ್ಲ ಕೊಟ್ರು ತವ್ರ ಮನೆ ಬಿಟ್ಟು ಮೆಟ್ಟ ಕೀಳವಲ್ಲ. ಅವ ಆಕಿ ಗಂಡ ಹಲ್ಕಟ್ಟ ಬಾಡೆ. ಅವ ಹಿಂಗೆ ಈಕಿ ಇಲ್ಲೇ ನಿಮ್ಮ ಮನೆ ಹಾಳು ಮಾಡಕ್ಕೆ ನೋಡ್ತಾ. ಅವ ಹುಡುಗಿಯರ ಹಿಂದೆ ಅಡ್ಡಾಡ್ತಾನ. ಇದಕ್ಕೆ ಹೇಳಿದ್ರೆ ತಿಳಿಯಂಗಿಲ್ಲ. ನಿಮ್ಮ ಹೆಣ್ಮಗಳು ಸೆಕ್ಕಿಗೆ ಏನು ಮಾಡೋದು? ಬುದ್ಧಿಗೇಡಿ ಐತಿ. ನಿಮ್ಮ ಅತ್ತಿಗೆ ಹೇಳಿದ್ರು ಕೇಳವಲ್ದು. ಶಕುಂತ್ಲಿಗೆ ಹೇಳ್ತೀನಿ, ಅಲ್ಲೇ ಹೋಗ್ಲಿ ನಿನ್ನ ಗಂಡ ಮನೆಯಾಗಿದ್ದು ಬಾಳೆ ಮಾಡು, ನಿನ್ನ ಮನೆ ಶುದ್ಧ ಮಾಡ್ಕೊಂತ ನಾ ಅಂತೀನಿ. ತವ್ರ ಮನೆಯಾಗೆ ಕಿತಿಬಿ ಮಾಡ್ಬೇಕಲ್ಲ. ಇಲ್ಲಿ ಕಿತಿಬಿ ಮಾಡಕ್ಕೆ ಅಡ್ಡಾಡ್ತಾಳೆ ತನ್ನ ಮನೆ ಬಾಳೆ ಬದುಕು ಬಿಟ್ಟು. ನಿಮ್ಮ ಅತ್ತಿ ಹಾದಿಗೆ ಬಂದಿರ್ತಾಳೆ, ಆಕಿನ ಹಾದಿ ತಪ್ಸು ಆಕಿನ ನಿಮ್ಮ ಹೆಣ್ಮಗಳು. ಎಷ್ಟು ದಿನ ಕೇಳ್ತಾರೆ ಬಿಟ್ರಿ ಕಲ್ಕಿ ಮಾತು? ಕಟ್ಟಿ ಕೊಟ್ಟು ಬುತ್ತಿ ಎಷ್ಟು ದಿನ ಇರ್ತೈತ್ರಿ ಅಮ್ಮಾರ? ತಿಳ್ಕೊನಾರಾದ್ರೆ ತಿಳ್ಕೊತಾರ, ತಿಳ್ಕೊಬೇಕಲ್ಲ ಯವ್ವ ಅವು. ಗೌಡ್ಶನ್ಯಾರ, ನೀನು ಸಂಧಿ ಮನಿ ನಿನ್ನ ಹೆಸರು ಏನೈತಿ ನೋಡ, ಬಾಯಿ ಬರೋವಲ್ ನನಗೆ. ಪದ್ಮವ್ರಿ. ಪದ್ಮಿ. ಏನು ಇತ್ತಾಗ ಬಂದಿ? ಐ ನೀಲವ, ನೀಲವ ಹೆಂಗದಿಲಿ? ಆರಾಮದಿಯಾ? ಹ್ಞೂ ರೀ ಗೌಡ್ಶನ್ಯಾರ. ಒಳ್ಳೆ ತಮ್ಮನ ಮಗಳೇ, ನನ್ನ ಮಗಳನ್ನ ಮಗಗೆ ತೊಗೊಂಡೆಲ್ಲ ಈಕಿನ? ಹ್ಞೂ ರೀ. ಬೇಷದಳ. ನಾ ಮಾತಾಡ್ಸಿದ್ರು ಹ್ಞೂ ಒಂದು ಗಪ್ನ ಅಲ್ಲ. ಹೊಳ್ಳಿ ನೀ ಆರಾಮನ ಎತ್ತ ಏನು ಕೇಳಿಲ್ಲಲ್ಲ ಈಕಿ. ಏನು ಮಾರಕ್ಕೆ ಬಂದು ಸೊಸಿನ ಕರ್ಕೊಂಡು? ಈಗ ಮೊನ್ನೆ ಲಗ್ನ ಆಗೈತೆ, ಆಲೆ ಕರ್ಕೊಂಡ್ಬಂದಿ ಅಲ್ಲಲ್ಲೇ ಪದಿಮಿ. ಸಂತ್ಯಾಗ ಉಳ್ಳಾಗಡ್ಡಿ ಹೆಚ್ಚಿದ್ದೀನಿ ರೀ. ಅದಕ್ಕೆ ಗೌಡ್ರು ಚಲೋ ಅದಾವು ಅಂತಂದ್ರು. ಅದಕ್ಕೆ ಮನೆಗೆ ಹೋಗಿ ಕೊಟ್ಟು ಬಂದು ಬಿಡವ ಅಂತೇಳಿ ರೊಕ್ಕ ಕೊಟ್ಟಿದ್ರಿ. ಅದಕ್ಕೆ ಸೊಸಿ ಕರ್ಕೊಂಡ್ಬಂದೀನಿ ರೀ. ಎಷ್ಟು ದಿನ ಅಂತ ಮನ್ಯಾಗ ಇರ್ತಾಳೆ ಬಿಡ್ರಿ. ಮತ್ತು ಮನೆ ಬಾಳೆ ಅಲ್ರಿ ಮಾಡಬೇಕಲ್ಲ, ಮತ್ತು ಮುಂದೆ ಆಕಿನೂ ಕಲ್ಕೊಳ್ಬೇಕಲ್ಲ. ಅದು ಮಾತ್ರ ಕರೆನ ಸ್ವಸ್ಥ್ಯಾರಿಗೆ ಕಲಿಸ್ಬೇಕು. ಪಾರವ್ವ, ಉಳ್ಳಾಗಡ್ಡಿ ತಂದಾರ, ಒಳಗೆ ಪಡ್ಸಾಲ್ಯಾಗ ಪುಟ್ಟೆ ಹಾಕಿಸ್ಕೋ ಹೋಗು. ಹ್ಞೂ ರೀ ಅಮ್ಮಾರ. ನೀಲವ ಬಾರ್ಲೆ. ಹ್ಞೂ ರೀ ಗೌಡ್ಶನ್ಯಾರ. ಲಗ್ನಾಗಿಂದ ಭಾಳ ಸೊಕ್ಕೊಂಡತ್ ಬಿಡು. ನಾನು ನಮ್ಮ ಗೆಳತಿಂತ ಮಾತಾಡ್ಸಿದ್ರೆ ಹಿಕ್ಕ ಮಾತಾಡ್ತಾ. ಏನು ಗುರುತು ಪರಿಚಯ ಇಲ್ಲಾರ್ದಂಗೆ ಮಾಡ್ತಾ. ಮಕ್ಕ ಪರಿಚಯ ಐತೆ ಇಲ್ಲ ಅನ್ನೋಂಗೆ ಮಾಡ್ತಾ ಈಕಿ ಪಿಸುರಿ. ಹೋಲ್ ಬಿಡು. ಅಲ್ಲ ನಾ 7 ಸಲ ಮೈ ಮೇಲೆ ಬಿದ್ದು ಮಾತಾಡ್ಸೋದಕ್ಕಿನ ಯಾರ್ಯಾರು ಬದಲಾಕರಣ ದೇವ್ರಿಗೆ ಗೊತ್ತು. ಹೋಗಿ ತಂಗಿ ಒಳಗೆ ಹೋಗ್ಬೇ. ಅಲ್ಲಿ ಪುಟ್ಟಿಟ್ಟಿರ್ತಾಳ, ನಮ್ಮ ಪರವ ಅದರ ಸುಳಿ ಬರೋಗು. ಹ್ಞೂ ರೀ ಅತ್ತಿ, ಹ್ಯಾಂಗೆ ಮಾಡಲಿ? ಹೋಗು, ಸುಮ್ಮನೆ ಹೋಗ್ಬೇಕು, ಸುರಿದು ಬರ್ಬೇಕು. ತೊಟಕ್ ಪಿಟಕ್ ಅನ್ನೋಂಗಿಲ್ಲ. ಮತ್ತು ಗೆಣತಿ ಅಂತೇಳಿ ಮತ್ತು ಅಲ್ಲಿ ಪಂಟು ತೊಗೊಂತ ಕುಂತೀನಿ ನೀನು. ಆಟ ಏಟು ಆಟ, ನಾ ಏಟು ಹೇಳ್ತಾನೆ ಆಟ ಕೇಳ್ಬೇಕು. ಆಟ ನೋಡು, ಸಣ್ಣಿಯಿಂದ ಹೇಳ್ತೀನಿ, ಸಣ್ಣಿಯಿಂದ ತಿಳ್ಕೊ. ಆಯ್ತು ರೀ. ಒಟ್ಟು ಮಕ್ಕಳು ಲಗ್ನ ಮಾಡಿದ್ದೆ ಇನ್ನೊಬ್ಬ ಆತದನ್ರಿ. ಹಂಗೆ ಸಣ್ಣ ವಯಸ್ಸದವ, ಅದಕ್ಕೆ ಇನ್ನೊಂದು 2 ವರ್ಷ ಬಿಟ್ಟು ಮಾಡಿದ್ರಾತಂತೆ ಬಿಟ್ವಿ.
ಒಟ್ಟು ಗಂಡು ಹುಡುಗರು ಏಸ್ ಮಂದಿ ನಿನಗೆ 3 ಗಂಡು 2 ಹೆಣ್ರಿ. ಹೆಣ್ಣು ಹುಡುಗರು ಲಗ್ನ ಮಾಡಿ ಇಬ್ರದ್ದು ಮಾಡೀನಿ. ಆಕಿದು ಒಬ್ಬೇಕಿದು ಬಾಳೆ ಸುದ್ದಿಲ್ರಿ. ಒಂದು ಹಡ್ದಾಳ ಗಂಡ ಬಿಟ್ಟನ. ಅದಕ್ಕೆ ಇಲ್ಲೇ ನಮ್ಮ ಕೂಡ ಇರ್ತಾಳ್ರಿ ಆಕಿ. ಹೌದನ? ಅಲ್ಲೋ ನಾನು ಮುಂದೆ ಇಟ್ಲಗು ಬದ್ಲಾಕರಿ ಈಗ ಏನಾಗ್ಲಿಪ್ಪ ರೀ. ಅಲ್ಲಲ್ಲಿ ಆಕಿ ನೀಲಿ ಅವ್ರ ಅತ್ತಿ ಕೂಡ ಇವನ್ನ ತೊಗೊಂಬಂದ ಉಳ್ಳಾಗಡ್ಡಿನ ಏನೋ ಗೌಡ್ರೇನ ಮನೆಗೆ ಕೊಟ್ಟವ ಅಂದಿದ್ರಂತ. ತೊಗೊಂಬಂದ. ನಾನು ನಮ್ಗೆ ಹೇಳ್ತಂತೆ ಆಗರ್ ಬಿದ್ದು ಮಾತಾಡ್ಸಕ್ಕೆ ಹೋಗ್ತೀನಿ. ಅಂತ ಹೋಗ್ಲಿ ಆಕಿ 2-3 ಸಲ ಮಾತಾಡ್ಸಿದ್ರು. ಹ್ಞೂ ರೀ ಅಂತ ಗಪ್ನ ನೋಡಲಿ ಅದಪ್ಪ ರೀ ಹಂಗತಿ ಇಲ್ಲಿ ಬಿಡ ಆಕಿ. ಆಗ ನಾ ಮಾತಾಡ್ಸಿ ಹಂಗೆ ಮಾಡಿದ್ಲವ. ಈಗ ಬೇಕಂದ್ರೆ ನೋಡುಗ ಉಳ್ಳಾಗಡ್ಡಿ ಪುಟ್ಟಿ ತೊಗೊಂಡ್ಬರ್ತಾ. ಬೇಕಂದ್ರೆ ನೀನು ಮಾತಾಡ್ಸ, ನಿನಗೂ ಹಂಗೆ ಮಾಡ್ತಾವ ನೋಡು. ಲಗ್ನ ಏನಂತೆ ಯಾರ್ಕೊಂಬಂದು ಏನು ಆಕಿಗೂ ತಡಿ ಬರಲಿ ಮಾತಾಡ್ಸಿ ನೋಡ್ತಾನೆ ನಾನು. ನನಗೂ ಹಂಗೆ ಮಾಡ್ತಾನ ಅಂತೆ. ಗೌಡ್ಸೇನಾರ ಇವ್ನು ಉಳ್ಳಾಗಡ್ಡಿ ಎಲ್ಲಿ ಹಾಕ್ಬೇಕ್ರಿ? ನೀಲಿ ಆರಾಮದಿ ಅಲ್ಲಿ? ಹಿಂಗೆ ಮಾಡ್ಕೊಂಡು ತಗೊಳಕ್ ಹಾಕೊಂಡು ವಾಳಿದ ಊರಿಗೆ ಸಜಿಯಾಗಿ ಬಂದ್ಯಾಳ. ಗೌಡ್ಸೇನಾರ ಇವು ಉಳ್ಳಾಗಡ್ಡಿ ಎಲ್ಲಿ ಹಾಕ್ಬೇಕ್ರಿ? ನಮ್ಮ ಅತ್ತೆಯರ್ ಕಾಯಕತ್ತಾರ್ರಿ ಹೊರಗೆ. ಆ ಪುಟ್ಟಿ ಇಲ್ಲೇ ಇಟ್ಟು ಹೋಗ, ನಾನು ನಮ್ಮ ಕೆಲಸದಾರ ಕೈಯಾಗ ಕೊಟ್ಟು ಕಳಿಸ್ತೀನಂತೆ. ಅಯ್ಯ ಮಾಡಿ ಲಗ್ನ ಆಗಿಂದ ಕಣ್ಣು ಮುಚ್ಚಿ ಬಾಯಿ ತೆಗಿತ್ಯಾ? ತೀರ ಬರಬಾರ್ದ ಬಂದತ್ತು ತಗೋ ನಿನಗೆ. 2 ಸಲ ಆಯ್ತು ಮಾತಾಡ್ಸಕ್ಕತ್ತು. ಸುಮ್ಮನೆ ಹೊಂಟಿಯಲ್ಲ? ಏನು ನಿನಗೇನು ಅಂದಾರಲ್ಲ ಆಡ್ದಾರಲ್ಲ? ನಾವೇನು ಜಗಳ ಮಾಡಿವೆ ಬಿಟ್ಟಿವೆ? ತೀರ ಬಂದತ್ತು ತಗೋ ನಿನಗೆ. ನೀಲವ ಏನಿಲ್ಲಿ ಏಟೋತಲ್ಲೇ ಅದನ್ನೊಂದು ಪುಟ್ಟಿ ಇಟ್ಟು ಬರಾಕ ಬಾ. ಹೊತ್ತಾಗತ್ತ ಬಾ ಹೋಗೋಣ ಮನೆಗೆ. ಹ್ಞೂ ಎತ್ತಿ ಬಂದೆ. ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಅತ್ತಿ ನನ್ನ ಸರಪಗಾವಲ್ಗತೆ ಕಾಯ್ತಾ. ಯಾರು ಕೂಡ ನಾ ಮಾತಾಡುವಂಗಿಲ್ಲ. ಮಾತಾಡಿದ್ರೆ ಬೈತಾ. ಆಗಿಲ್ಲನು ತಾರಿ ಮಾತಾಡ್ಸಿದ್ಲ. ನಾನು ಬೇಕಂತ ಮಾತಾಡಲಿಲ್ಲ. ಮನೆಗೆ ಹೋಗಿನ ಜಗಳ ತೆಗಿತಾಳ ನಮ್ಮ ಅತ್ತಿ. ಯಾಕ ಬಂದೇನ? ಹ್ಞೂ ಬನ್ನಿ ಅತ್ತಿ. ಒಂದು ಪುಟ್ಟಿ ಇಟ್ಟು ಬರಾಕಿ ಇಟ್ಟೋತದು ಏನು ಕತಿ? ಹಿಂಗತಿ ಮಾಡ್ತಾಳ. ಅದಕ್ಕೆ ನಾನು ಮಾತಾಡ್ಸ್ಲಿಲ್ಲ. ತಪ್ಪು ತಿಳ್ಕೊಬೇಡ್ರಿ. ನನಗೂ ನಿಮ್ಮ ಕೂಡ ಮಾತಾಡ್ಬೇಕಂತ ಭಾಳ ಆಸೆ ಐತಿ. ಹೊಟ್ಟೆ ಅಂದು ಬಾಯಿ ಅಂದು ಮಾತಾಡ್ಬೇಕಂತ ಅನ್ನೋ ಆಸೆ. ಏನು ಮಾಡಿದ್ಲಿ ನಮ್ಮ ಅತ್ತಿ ಹಿಂಗತಿ ಕಾಯ್ತಿರ್ತಾಳ. ನಾಳೆ ಮಧ್ಯಾಹ್ನದಾಗ ನಾನು ನನ್ನ ಗಂಡಗೆ ಪುಟ್ಟಿ ಕೊಡಕ್ಕೆ ಹೋಗ್ತೀನಿ. ಅವಾಗ ಯಾರೂ ಇರಂಗಿಲ್ಲ. ಅಲ್ಲಿ ಸೇದುಬಾಯಿ ಹತ್ರ ಅಲ್ಲೇ ಹಾಸಿ ಹೋಗೋದು. ಅಲ್ಲಿ ಬರ್ತೀರ? ನಾನು ನಿಮ್ಮ ಕೂಡ ಮಾತಾಡ್ಬೇಕು. ತಪ್ಪು ತಿಳ್ಕೊಬೇಡ್ರಿ ವೈಕ್ಯವಾರ. ಬರ್ತೀನಿ. ಮತ್ತು ಭಾಳ ತನ ನಿಂತ್ನಂದ್ರೆ ಬೇಗಾಡಕ್ಕೆ ನಿಂದಿರ್ತಾಳ ಮಾತಿ. ತಪ್ಪದ ಬರ್ರಿ. ಇಷ್ಟ್ಯಾಕೆ ಅನ್ಸಕತ್ತಿ? ಏನಾತ? ಅದನ್ನೆಲ್ಲ ನಾ ಹೇಳ್ತೀನಿ. ನಾಳೆ ಸಿಗ್ತೀವಲ್ಲ ಅಲ್ಲೇ ಮಾತಾಡೋಣಂತ. ಪಾಪ ನಾವು ಅಪಾರ್ಥ ಮಾಡ್ಕೊಂಡ್ವಿ. ನಾಕಿ ಪರಿಸ್ಥಿತಿ ನಾವು ಒಂದಿಟ್ಟು ಯೋಚನೆ ಮಾಡ್ಬೇಕಿಲ್ಲ. ಹೌದು, ಅದಕ್ಕೆ ಅದು ಮಾತಾಡಲಿಲ್ಲ. ಯವ್ವ ಆಕಿ ಮಾತಾಡಕ್ಕೆ 1 ನಂಬರು. ನಾ ಅಂದ್ರೆ ನನಗಿನ್ನ ಅಪ್ಪಟ್ನಂಗೆ ಮಾತಾಡ್ತಿದ್ಲಕ್ಕಿ. ನಮ್ದು ತಲೆ ಎಷ್ಟು ಚಿಟ್ಟು ಹುಡುತಿತ್ತು. ಕಟ್ಟಿಗೆ ಎಲ್ಲ ಆರ್ಸಕ್ಕೆ ಹೋಗಿದ್ವಲ್ಲ ಅವಾಗೆಲ್ಲ ಮಾತಾಡೋದಕ್ಕೆ ತಲೆನಿಸ್ತೈತಿ ಬಿಡಲಿ. ನೀಲಿ ಅಂತಿದ್ದಿಲ್ಲ ನಾವು. ಹೌದು. ಅದೇನವ ಇವ ಅಲ್ಲ ಮನೆ ಅಂತವಲ್ಲೇ. ಆದ್ರೆ ಹೆಂಗ ಏನು ನಾಳೆ ಅಲ್ಲಿ ಹೋಗುನ್ಲಿ. ಅದು ಏನು ಎತ್ತ ಅಂತೇಳಿ ಗೊತ್ತಾಗತ್ತೆ. ಸಂಜೆ ಮುಂದೆ ಒಂದಿಟ ಗುಡಿಗೆ ಹೋಗ್ಬರೋಣ. ಒಲ್ ಬಿಡುವ ಬಾಯಿ ತಪ್ಪಿ ನಿನಗ್ಲಿ ಅನ್ನೋದು ಕರೆನ ಮಂದಿ ಒಂದು ಆಡ್ಕೊಂತಾರ. ಬೇಡ, ನಿಮ್ಮ ಅಕ್ಕನ ಮಕ್ಳು ಅದಾವಲ್ಲ ಅವ್ನು ಕರ್ಕೊಂಡು ಹೋಗ್ಬೇಕಂದ್ರೆ ಒಬ್ಬಕ್ಕೆ ಹಾಕಿನ ಅಂದ್ರು. ಅಲ್ಲಿ ಹೋಗೋಣ. ಅವರು ಗುಡಿಯಾಗ ಒಂದು ನಮೂನಿ ಮಾಡ್ತಾರ. ನಿನ್ನ ಗೌಡ್ಸಿನಿಯಾಗಿ ನಿನ್ನ ಬಿಡ್ತಾರವ ಗುಡಿಯಾಗ. ನಮ್ಮನ್ನ ಬಿಡ್ತಾರನು? ಅಲ್ಲೇ ಹೊರಗೆ ಕಟ್ಟಿಯಾಗ ಕುಂದಿರ್ಸ್ತಾರ. ಒಳಗೆ ಒಟ್ಟು ಗುಡಿಯಾಗ ಬಿಡಂಗೆ ಇಲ್ಲ. ಒಂದು ನಮೂನಿ ಹಾಕತಿವ. ನೀವು ಹೋಗ್ಬಾ. ಇಲ್ಲಿ ನೀ ಇನ್ನೂ ಭಾಳ ದೂರ ಅದಿ. ಇನ್ನು ನನ್ನರ ಒಳಗೆ ಬಿಡ್ತಾರಂತ ಮಾಡಿ. ನಾನು ಇಲ್ಲೇ ದೇವರು ಹೊರಗೆ ಕಾಯಿ ಹೊಡ್ಕೊಂಡು ನಮಸ್ಕಾರ ಮಾಡಿಬಿಡ್ತೀನಿ. ನಾನು ಒಳಗೆ ಬಿಡಂಗಿಲ್ಲ. ಆಕಿ ಸೀತಾಕ್ಕ ಬರ್ತೀನಿ ಅಂತ ಅದಕ್ಕೆ ಹೊಂಟೀನಿ ನಾನು. ಹೌದಾ? ಯಾವಾದ್ರೂ ಮಂದಿ ಯಾವಾಗ ಬದಲಾಕಾರನವ. ಈ ಜಾತಿ ಅನ್ನೋದು ಏನು ಅಂಟ್ಕೊಂಡ್ಬಂದಿರ್ತತನ? ಹುಟ್ಟುತ್ತಾ ಅಂಟಿಸ್ಕೊಂಡ್ಬಂದಿರ್ತೀವನ? ಇದು ನಾವು ಮಾಡ್ಕೊಂಡಿದ್ದು. ಆದ್ರೂ ಹಂಗತಿ ಮಾಡ್ತಾವ. ದೇವ್ರಿಗೆ ಏನು ಗೊತ್ತಾಗತ್ತಾನ ಯಾವ ಜಾತಿಯರು ಏನು ಎತ್ತ ಅಂತೇಳಿ? ಏನು ದೇವ್ರು ಮಾಡಿದ್ದ? ನಾವು ಮನುಷ್ಯರು ಮಾಡ್ಕೊಂಡಿದ್ದವು ಇಲ್ಲೇ ಪಾರಿ ಅದು. ಈಗ ನಮಗೆ ಅರ್ಥ ಆದಂಗೆ ಬೇರೆದವ್ರಿಗೆ ಅರ್ಥ ಆಗ್ಬೇಕಲ್ಲ. ಇದು ಇನ್ನು ಯಾವ ಕಾಲಕ್ಕೆ ಮುಗಿತೈತೋ ಏನೋ ಆಕತಿ.